ಸ್ನೇಹಿತರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ಸರ ಅರಣ್ಯ ಇಲಾಖೆಯ ಬಗ್ಗೆ ಅಪ್ಡೇಟ್ ಕೊಡ್ರಿ ಅಂತ ಅನ್ನತ್ತಿದ್ರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನೋಡ್ರಿ ನಾನು ಟೆಲಿಗ್ರಾಮ್ದಾಗ ಮೆಸೇಜ್ ಮಾಡತ್ತಿದ್ರಿ, ಸರ ನಂದು ಇಷ್ಟು ಪರ್ಸೆಂಟೇಜ್ ಆಗಿದ್ರಿ, ನಾ ಅಪ್ಲಿಕೇಶನ್ ಹಾಕ್ಲಿಲ್ಲ ಅಂತ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ ಎಷ್ಟು ಪರ್ಸೆಂಟೇಜ್ ಆದವರು ಅಪ್ಲಿಕೇಶನ್ ಹಾಕಿರ ಸೆಲೆಕ್ಷನ್ ಆಗೋ ಚಾನ್ಸಸ್ ಹೆಚ್ಚಿದಿರ್ತೈತಿ. ಅದನ್ನ ನಿಮಗೆ ಮುಂದೆ ತಿಳಿಸ್ಕೊಡ್ತನು. ಮತ್ತು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಕೈತಿ ಅಂದ್ರೆ ಅಪ್ಲಿಕೇಶನ್ 1/8/2026 ಅಪ್ಲಿಕೇಶನ್ ಸ್ಟಾರ್ಟ್ ಆಕೈತಿ. ಕೊನೆಯ ದಿನಾಂಕ 31/8/2026. ನಿಮ್ಗೆ ಬರೋಬ್ಬರಿ ಒಂದು ತಿಂಗಳು ಟೈಮಿಂಗ್ ಇದ್ದಿರ್ತೈತ್ರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆತಂದ್ರೆ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 2/9/2026 ಇದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇದ್ದಿರ್ತೈತಿ. ಮತ್ತು ನೋಡ್ರಿ, ಇದಕ್ಕೆ ಜಸ್ಟ್ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋಂಗಿಲ್ಲ. ಜಸ್ಟ್ ನೋಡ್ರಿ ಫಿಸಿಕಲ್ ಟೆಸ್ಟ್ ಇದ್ದಿರ್ತೈತಿ. ಇದ್ರ ಬಗ್ಗೆ ಬೆಳಗ್ಗೆನೇ ಐತಿ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸಿನು. ನೀವು ಆಲ್ಮೋಸ್ಟ್ ಕೆಲವೊಂದು ವಿದ್ಯಾರ್ಥಿಗಳು ನೋಡಿರ್ಬೋದು. ಇಲ್ಲಿ ಸಿಂಪಲ್ ಆಗಿ ಹೇಳ್ತು ನೋಡ್ರಿ, ನೀವು ಅಪ್ಲಿಕೇಶನ್ ಹಾಕ್ತೀರಿ. ಅಪ್ಲಿಕೇಶನ್ ಹಾಕಿದ್ರಾಗ 1/26 ಅಂತ ಫಿಸಿಕಲ್ ಕರಿತಾರೋ. ಒಂದು ಪೋಸ್ಟ್ಗೆ 20 ವಿದ್ಯಾರ್ಥಿಗಳನ್ನ ಫಿಸಿಕಲ್ ಕರಿತಾರೋ. ಅದರೊಳಗೆ ಪುರುಷರದ ಹೈಟ 163 ಸೆಂಟಿಮೀಟರ್ ಹೈಟ್ ಇರಬೇಕ್ರಿ. ಮಹಿಳೆಯರದ 150 ಸೆಂಟಿಮೀಟರ್. ಮತ್ತು ಚೆಸ್ಟ್ ನಾರ್ಮಲ್ 79 + 5 ಸೆಂಟಿಮೀಟರ್ ಎಕ್ಸ್ಪೆಂಡ್ ಆಗಬೇಕು ಪುರುಷರದ. ಮಹಿಳೆಯರದ್ದು KG ಬಂದ್ಬಿಟ್ಟು 40 kg ಏನೈತಿ KG ತೂಕ ಇರಬೇಕು. ಇದ್ರ ಜೊತೆಗೆ ನಿಮಗೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರ್ತೈತಿ. ಮೇಲ್ ನೋಡ್ರಿ 1600 ಮೀಟರ್ ರನ್ನಿಂಗ್ ಇದ್ದಿರ್ತೈತಿ. ನಿಮಗೆ 7 ನಿಮಿಷ ಟೈಮಿಂಗ. ಫಿಮೇಲ್ದ 1000 ಮೀಟರ್ ರನ್ನಿಂಗ 6 ನಿಮಿಷ ಟೈಮಿಂಗ್ ಇದ್ದಿರ್ತೈತಿ. ಜಸ್ಟ್ ನೋಡ್ರಿ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡಿರಿ. ಟೋಟಲ್ ಆಗಿ 775 ವೇಕೆನ್ಸಿ. ನಾನ್ HKದಾಗ 700 ವೇಕೆನ್ಸಿ ಅದಾವೆ. HKದಾಗ 50 ವೇಕೆನ್ಸಿ. ಬ್ಯಾಕ್ಲಾಗ್ 25 ವೇಕೆನ್ಸಿ. ಟೋಟಲ್ ಆಗಿ 775 ವೇಕೆನ್ಸಿಗಳನ್ನ ಕಲ್ಪರ್ ಮಾಡ್ಯಾರು. ಮತ್ತು ಪರ್ಸೆಂಟೇಜ್ ಬಗ್ಗೆ ಬರೋದಾದ್ರೆ ಕಂಟಿನ್ಯೂಸ್ ಆಗಿ ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡತ್ತಿದ್ರಿ, ಸರ್ ಎಷ್ಟು ಪರ್ಸೆಂಟೇಜ್ ಆದವರು ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ. ಇಲ್ಲಿ ನೋಡ್ರಿ, ಇದ್ರದ್ದು ರಿಯಲ್ ಫ್ಯಾಕ್ಟ್ ಹೇಳೋದನ್ನ ಹೇಳ್ತೀವಿ. ರಿಯಲ್ ಫ್ಯಾಕ್ಟ್, ಕೊರೋನಾ ಟೈಮ್ನಾಗ ಕೆಲವೊಂದಿಷ್ಟು ಅಲ್ಲ, ಯಾರು ಪಾಸ್ ಆಗ್ಯಾರೋ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನೂ ಬರಂಗಿಲ್ಲ ಅಂದ್ರೂ 90+ ಅಬೋ ಏನೈತಿ ಮಾರ್ಕ್ಸ್ ತೆಗೆದುಕೊಂಡಾರ. ಇಲ್ಲಿ ಕೇವಲ ಏನೈತಿ 775 ಪೋಸ್ಟ್ ಅಷ್ಟ ಕಡಿಮೆ ಅದಾವ ಇಲ್ಲಿ. ಮತ್ತು ಪರ್ಸೆಂಟೇಜ್ ಬಗ್ಗೆ ಬರೋದಾದ್ರೆ 85+ ಆಗಿದಂಥವ್ರು ಪ್ರತಿಯೊಂದು ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ನೀವು ಮತ್ತು ಯಾವ ವೃತ್ತಕ್ಕೆ ಅಪ್ಲೈ ಮಾಡಬೇಕು ಮತ್ತು ನಿಮ್ಗೆ ಲಾಸ್ಟ್ ಇಯರ್ ಬೇಕಂದ್ರೆ ಹೇಳ್ರಿ, ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನು. ಲಾಸ್ಟ್ ಇಯರ್ ನೋಡ್ರಿ 90+ ನಿಂತೈತಿ. ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಟೋಟಲ್ ಆಗಿ ಎಷ್ಟು ಪೋಸ್ಟ್ ಅದಾವೆ ಮತ್ತು ಲಾಸ್ಟ್ ಇಯರ್ದ ವೃತ್ತವ ಅವ್ರು ನಿಮಗೆ ಇದು ಕಟಪ್ ಬೇಕಂದ್ರೆ ಹೇಳ್ರಿ, ಅದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಇಲ್ಲಿ ಜಸ್ಟ್ ನೋಡ್ರಿ, ಸರಿ 85+ ಯಾರ್ದೆಲ್ಲ ಆಗಿರ್ತೈತಿ ಅಪ್ಲೈ ಮಾಡಿರಿ. 85+ ಇಲ್ಲಿ ಏನೈತಿ ಕಟಪ್ ಜಾಸ್ತಿ ನಿಂದಿರ್ತೈತಿ. ಯಾಕಂದ್ರೆ ಪೋಸ್ಟ್ಗಳು ಕಡಿಮೆ ಅದಾವ. ಕೊರೋನಾ ಟೈಮ್ನಾಗ ಪ್ರತಿಯೊಂದು ವಿದ್ಯಾರ್ಥಿಗಳದ್ದು ಪರ್ಸೆಂಟೇಜ್ ಹೆಚ್ಚಾಗೈತಿ. ನೀವು ಆಲ್ಮೋಸ್ಟ್ ಈಗ ಪೋಸ್ಟ್ ಆಫೀಸ್ ನೋಡಿರ್ಬೋದು 96, 97, 95 ಈ ರೀತಿಯಾಗಿ ಪರ್ಸೆಂಟೇಜ್ ಆದವರು ಕೂಡ ಪೋಸ್ಟ್ ಆಫೀಸ್ನಲ್ಲಿ ಸೆಲೆಕ್ಟ್ ಆಗಿಲ್ಲ. ಯಾಕಂದ್ರೆ ಪರ್ಸೆಂಟೇಜ್ ಕೆಲವೊಂದು ವಿದ್ಯಾರ್ಥಿಗಳು ಸೆಲೆಕ್ಟ್ 99, 98 ಈ ರೀತಿಯಾಗಿದ್ದವರು ಸೆಲೆಕ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ದಾಗ ರಿಸಲ್ಟ್ ಆಗಿರ್ತಾರೆ. ಅಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡಿರಿ ಅಂದ್ರೆ ಡೈರೆಕ್ಟ್ ಸೆಲೆಕ್ಷನ್ ಆಗಿಬಿಡ್ತಾರೆ. ಯಾಕಂದ್ರೆ ಫಿಸಿಕಲ್ ಹಾರ್ಡ್ ಇರೋಂಗಿಲ್ಲ. ಆಲ್ಮೋಸ್ಟ್ ಎಲ್ಲವೂ ಕೂಡ ಫಿಸಿಕಲ್ ಕವರ್ ಮಾಡ್ಕೋತಾರೋ. ಅದಕ್ಕಾಗಿ ನೋಡ್ರಿ 85+ ಯಾರ್ದಾಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರಿ. ಇಲ್ಲಿ 60, 70 ಈ ರೀತಿಯಾಗಿ ಪರ್ಸೆಂಟೇಜ್ ಆದವರು ಅಪ್ಲೈ ಮಾಡಿಬೇಡ್ರಿ. ಇದ್ದಿದ್ದು ರಿಯಲ್ ಫ್ಯಾಕ್ಟ್ ಹೇಳತ್ನು. 85+ ಇದ್ದವರು ಅಪ್ಲೈ ಮಾಡಿರಿ. ಮತ್ತು ನಿಮಗೆ ಏನೇ ಏನಾದರೂ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಏನಿಟ್ಟಿರ್ತೀನಿ ಕಮೆಂಟ್ಸ್ ಕೂಡ ಮಾಡಿರಿ. ಅಥವಾ ಪರ್ಸನಲಾಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತು ಮಿಸ್ ಮಾಡಲಾರ್ದ ನೋಡ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಯಾಕಂದ್ರೆ ಯಾವುದೇ ಜಾಬ್ಸ್ ಕಾಲ್ಪರ್ ಮಾಡ್ರಿ ಇಮಿಡಿಯೇಟಾಗಿ ಅಪ್ಡೇಟ್ ಕೊಡ್ತಾ ಇರ್ತಾನೋ. ಈಗ ಫಾರೆಸ್ಟ್ ವಾಚರ್ಸ್ ಬಿಟ್ಟಾರು, ಇನ್ನು ಫಾರೆಸ್ಟ್ ಗಾರ್ಡ್ ಬಿಟ್ಟಿಲ್ಲ. ಫಾರೆಸ್ಟ್ ಗಾರ್ಡ್ ನೋಡ್ರಿ ಇದಕ್ಕೂ ಸೆಕೆಂಡ್ ಪಿ ಯು ಸಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಸೆಕೆಂಡ್ PUC ಪ್ಲಸ್ ರಿಟರ್ನ್ ಎಕ್ಸಾಮಿನೇಷನ್ ಇದ್ದಿರ್ತೈತಿ ಫಾರೆಸ್ಟ್ ಗಾರ್ಡ್ಗೆ. ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಮಿಸ್ ಮಾಡ್ಲಾರ ಸಬ್ಸ್ಕ್ರೈಬ್ ಒಂದು ಮಾಡ್ಕೋರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.